ಫ್ರೆಂಡ್ಸ್, ನಾವು ಇವತ್ತು ಯಾವ ರೀತಿ GPSTR ಎಕ್ಸಾಮಲ್ಲಿ ಐಸ್ ಮತ್ತೆ ಕಲರ್ಫುಲ್ ವರ್ಲ್ಡ್‌ನ ಬಗ್ಗೆ ಎಕ್ಸಾಮ್‌ನಲ್ಲಿ ಕ್ವೆಶ್ಚನ್ ಹೇಗೆ ಅಪಿಯರ್ ಆಗತ್ತೆ, ನಾವು ಯಾವ್ದಾವ್ದು ಪಾಯಿಂಟ್ಸನ್ನ ನೆನ್ಪಿಟ್ಕೊಳ್ತಾ ಹೋಗ್ಬೇಕಾಗತ್ತೆ ಅಂತ ಬ್ರೀಫ್ ಆಗಿ ಹೇಳ್ತಾ ಹೋಗ್ತೀನಿ. ಕಲರ್ಫುಲ್ ವರ್ಲ್ಡ್‌ನ ನೋಡ್ಬೇಕು ಅಂತಂದ್ರೆ ನಮಗೆ ಏನ್ ಇಂಪಾರ್ಟೆಂಟು? ಐ ಇಂಪಾರ್ಟೆಂಟ್. ಅದು ಕೂಡ ಹ್ಯೂಮನ್ ಐ. ಹ್ಯೂಮನ್ ಐಯಲ್ಲಿ ಬರುವಂತಹ ಪಾರ್ಟ್ಸನ್ನ ನೋಡ್ತಾ ಹೋಗೋಣಂತೆ. ಇಲ್ಲಿ ಹ್ಯೂಮನ್ ಐದು ಸ್ಟ್ರಕ್ಚರ್ ಕೇಳ್ಬೋದು ನಿಮಗೆ ಫಾರ್ 2 ಮಾರ್ಕ್ಸ್. ಓಕೆನಾ? ಫಾರ್ 2 ಮಾರ್ಕ್ಸ್ ನಿಮಗೆ ಹ್ಯೂಮನ್ ಐದು ಸ್ಟ್ರಕ್ಚರ್ ಬರೆದು ಆ ಪಾರ್ಟ್ಸನ್ನ ಇಂಪಾರ್ಟೆಂಟ್ ಪಾರ್ಟ್ಸನ್ನ ಮೆನ್ಷನ್ ಮಾಡಿ ಅಂತ ಎಕ್ಸಾಮಲ್ಲಿ ಕೇಳಬಹುದು ಡಿಸ್ಕ್ರಿಪ್ಟಿವ್ ಪಾರ್ಟಲ್ಲಿ. ಓಕೆ, ಇಲ್ಲಿ ಫಸ್ಟ್ ಪಾರ್ಟೇ ಕಾರ್ನಿಯಾ ಅಂತ ಹೇಳಿ. ಕಾರ್ನಿಯಾ ಅಂತಂದ್ರೆ ಅದು ಔಟರ್ ಲೇಯರ್ ಆಗಿರುತ್ತೆ ಮತ್ತೆ ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಅಂದ್ರೆ ತನ್ನ ಮೂಲಕ ಅದು ಬೆಳಕನ್ನ ಹಾದು ಹೋಗ್ಸುತ್ತೆ. ಟ್ರಾನ್ಸ್ಪರೆಂಟ್ ಪಾರ್ಟ್ ಆಗಿರುತ್ತೆ. ಮತ್ತೆ ಮೋಸ್ಟ್ ಆಫ್ ದ ರಿಫ್ರಾಕ್ಷನ್ ಆಫ್ ಲೈಟ್, ಯಾವುದೇ ಲೈಟ್ ಕಣ್ಣಿಗೆ ಬಿದ್ದಾಗ ಅದು ಏನಾಗತ್ತೆ, ಬೆಂಡ್ ಆಗುತ್ತೆ. ಅಂದ್ರೆ ಮೀಡಿಯಂ ಚೇಂಜ್ ಆಗುತ್ತಲ್ವಾ, ಆ ಪಾರ್ಟ್ ಏನಿದೆ ಅದು ಕಾರ್ನಿಯಾ ಆಗಿರುತ್ತೆ. ಸೊ ಕಾರ್ನಿಯಾ ಅನ್ನುವಂಥದ್ದು ಒಂದು ಕಣ್ಣಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪಾರ್ಟ್. ಸೆಕೆಂಡ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂದ್ರೆ ಐ ಲೆನ್ಸ್ ಅಂತ ಹೇಳಿ. ಇಲ್ಲೊಂದು ಸ್ಟ್ರಕ್ಚರ್ ಕಾಣ್ತಿದೆಯಲ್ಲ, ಅದರ ಔಟರ್ ಸರ್ಫೇಸಿಗೆ ಇಲ್ಲಿ ತುದಿಗೆ ಇರುವಂಥದ್ದೇ ಐ ಲೆನ್ಸ್ ಆಗಿರುತ್ತೆ. ಐ ಲೆನ್ಸ್ ಹೇಗಿರುತ್ತೆ ಅಂತಂದ್ರೆ ಅದೊಂಥರ ಜೆಲಿ ಲೈಕ್ ಮೆಟೀರಿಯಲ್ ಇಂದ ಆಗಿರುತ್ತೆ. ಅದು ಲೆನ್ಸ್ ಇಲ್ಲಿ ನಮ್ದು ಕಾನ್ವೆಕ್ಸ್ ಲೆನ್ಸ್ ಆಗಿರುತ್ತೆ. ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ ನೋಡಿರ್ತೀರಾ ಅಲ್ವಾ, ಈ ರೀತಿ ಒಂದು ಕಾನ್ವೆಕ್ಸ್ ಇದೆ, ಇನ್ನೊಂದು ಕಾನ್ಕೇವ್ ಇದೆ ಅಲ್ವಾ. ಇದು ಕಾನ್ವೆಕ್ಸ್, ವಿ ಶೇಪ್, ಹೀಗೆ ಕಾನ್ವೆಕ್ಸ್. ಈ ಲೆನ್ಸ್ ಅಲ್ಲಿ ಮೂಡುವಂತಹ ಯಾವುದೇ ಇಮೇಜ್ ಆಗಿರ್ಬೋದು, ಅದು ರಿಯಲ್ ಮತ್ತೆ ಇನ್ವರ್ಟೆಡ್ ಇಮೇಜ್ ಆಗಿರುತ್ತೆ. ಅಂದ್ರೆ ತಲೆ ಕೆಳಗಾದ ಇಮೇಜ್, ಅದು ನಮ್ಮ ಮೈಂಡಿಗೆ ಪಾಸ್ ಆಗಿ ಅದು ಪ್ರಾಪರ್ ಇಮೇಜ್ ನಮಗೆ ಕಾಣುವಂಥದ್ದು. ಓಕೆ, ಇಲ್ಲಿ ಲೆನ್ಸ್ ಏನಿದೆ ಅದು ರಿಯಲ್ ಮತ್ತೆ ಇನ್ವರ್ಟೆಡ್ ಆಬ್ಜೆಕ್ಟ್ ಅನ್ನ ರೆಟಿನಾದ ಮೇಲೆ ಫಾರ್ಮೇಶನ್ ಮಾಡ್ಲಿಕ್ಕೆ, ದಿಸ್ ಇಸ್ ರೆಟಿನಾ, ಇದು ರೆಟಿನಾದ ಮೇಲೆ ಫಾರ್ಮೇಶನ್ ಮಾಡ್ಲಿಕ್ಕೆ ಲೆನ್ಸ್ ಹೆಲ್ಪ್ ಮಾಡುವಂಥದ್ದು. ಎಲ್ಲದರದ್ದು ಫಂಕ್ಷನ್ ಕೇಳ್ತಾರೆ, ಫಂಕ್ಷನ್ ನೆನಪಿದ್ರೆ ಸಾಕು. ನೆಕ್ಸ್ಟ್ ಐರಿಸ್ ಅಂತಂದ್ರೆ ಇಲ್ಲಿ ಈ ಪ್ಯೂಪಿಲ್ನ ಸುತ್ತ ಇದೆಯಲ್ಲ ಬ್ರೌನ್ ಕಲರ್ ಸ್ಟಾರ್ಟಿಂಗ್ ಅಲ್ಲಿ, ಇದೇ ಐರಿಸ್. ಸೊ ಐರಿಸ್ ಏನ್ ಮಾಡುತ್ತೆ, ಸೈಜ್ ಆಫ್ ದ ಪ್ಯೂಪಿಲ್ದು ಸೈಜ್ ಅನ್ನು ಕಂಟ್ರೋಲ್ ಮಾಡುವಂಥದ್ದೇ ಈ ಐರಿಸ್. ಕಣ್ಮುಚ್ಚಿ ತೆಗೆಯೋದು ಮಾಡುತ್ತಲ್ಲ ಅದೇ. ನೆಕ್ಸ್ಟ್ ಪ್ಯೂಪಿಲ್ ಅಂತಂದ್ರೆ ಇದು ಸೆಂಟ್ರಲ್ ಪಾರ್ಟ್ ಅಲ್ಲಿ ರೌಂಡ್ ಕಲರ್ಡ್ ಶೇಪ್ ಇದೆಯಲ್ಲ, ಅದೇ ಪ್ಯೂಪಿಲ್. ಇದು ವಿಂಡೋ ತರ ಆಕ್ಟ್ ಮಾಡುತ್ತೆ, ಒಂದು ಕಣ್ಣಿಗೆ ಒಂದು ಕಿಟಕಿ ತರ ಅದು. ಅಂದ್ರೆ ಇದೇನ್ ಮಾಡುತ್ತೆ ಅಂತಂದ್ರೆ ಎಷ್ಟು ಅಮೌಂಟ್ ಆಫ್ ಲೈಟ್ ಕಣ್ಣಿಗೆ ಎಂಟರ್ ಆಗಬಹುದು ಅಷ್ಟನ್ನ ಮಾತ್ರ ಒಳಗಡೆ ಬಿಡುತ್ತೆ, ಯಾವುದು ಪ್ಯೂಪಿಲ್. ನೆಕ್ಸ್ಟ್ ರೆಟಿನಾ ಅಂತಂದ್ರೆ ಎಲ್ಲಿದೆ ರೆಟಿನಾ? ಇಲ್ಲಿ ಮಧ್ಯದಲ್ಲೆಲ್ಲೋ ಇದೆ ರೆಟಿನಾ. ಓಕೆ, ರೆಟಿನಾ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಡೆಲಿಕೇಟ್ ಮೆಂಬ್ರೇನ್ ಆಗಿರುತ್ತೆ, ಲೈಟ್ ಸೆನ್ಸಿಟಿವ್ ಸೆಲ್ಸ್ ಅನ್ನ ಹೊಂದಿರುತ್ತೆ, ಮತ್ತೆ ರೆಟಿನಾದ ಮೇಲೇನೆ ಯಾವುದು ಎಲ್ಲ ಆಬ್ಜೆಕ್ಟ್ ಇಮೇಜ್ ಫಾರ್ಮೇಶನ್ ಆಗುವಂಥದ್ದು. ಓಕೆನಾ? ಈ ಕಣ್ಣಿನ ಭಾಗಗಳ ಉಪಯೋಗಗಳನ್ನ ಕೇಳುವಂಥದ್ದು ಎಕ್ಸಾಮ್ ಅಲ್ಲಿ. ರೈಟ್ ದ ಫಂಕ್ಷನ್ ಆಫ್ ಐರಿಸ್, ರೈಟ್ ದ ಫಂಕ್ಷನ್ ಆಫ್ ಪ್ಯೂಪಿಲ್, ಹೂ ವಿಲ್ ಕಂಟ್ರೋಲ್ ದ ಅಮೌಂಟ್ ಆಫ್ ಲೈಟ್ ಎಂಟರಿಂಗ್ ಇಂಟು ಐ ಅಂತ ಕೇಳ್ತಾರೆ. ಹಂಗೇನಂತೀರಾ? ಪ್ಯೂಪಿಲ್ ಅಂತ ಹೇಳ್ತೀರಾ. ಹಾಗೆ ನೆಕ್ಸ್ಟ್, ಯಾವುದೇ ನಾರ್ಮಲ್ ಅಡಲ್ಟ್ನ ಕಣ್ಣು ಎಲ್ಲಿಂದ ಅಂದ್ರೆ ರೇಂಜ್ ಆಫ್ ಹ್ಯೂಮನ್ ಐ ಅಂತ ಹೇಳೋದಾದ್ರೆ ಅದು ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ ಅಂತಂದ್ರೆ ಅದು 25 ಸೆಂಟಿಮೀಟರ್ ಇಂದ ಇನ್ಫಿನಿಟಿಯ ತನಕ ರೇಂಜ್ ಆಗುವಂಥದ್ದು. ಈ ವ್ಯಾಲ್ಯೂನ ನೆನ್ಪಿಟ್ಕೊಳ್ಳಿ. ಅಂದ್ರೆ ಇದನ್ನ 25 ಸೆಂಟಿಮೀಟರ್ನ ನಿಯರ್ ಪಾಯಿಂಟ್ ಅಂತೀವಿ, ಇನ್ಫಿನಿಟಿಯನ್ನ ಫಾರ್ ಪಾಯಿಂಟ್ ಅಂತ ಹೇಳ್ತೀವಿ. ಅಂದ್ರೆ ಯಾವ ಮಿನಿಮಮ್ ಡಿಸ್ಟೆನ್ಸ್ ಅಲ್ಲಿ ಒಂದು ಆಬ್ಜೆಕ್ಟ್ ನಮಗೆ ಕ್ಲಿಯರ್ ಆಗಿ ಕಾಣುತ್ತೋ ಅದು ನಿಯರ್ ಪಾಯಿಂಟ್. ಅದೇ ಯಾವ ಒಂದು ಆಬ್ಜೆಕ್ಟ್ ನಮಗೆ ಫಾರ್ ಡಿಸ್ಟೆನ್ಸ್ ಅಲ್ಲಿ ಇದು ಕ್ಲಿಯರ್ ಆಗಿ ಕಾಣುತ್ತೋ ಅದು ಫಾರ್ ಪಾಯಿಂಟ್ ಯಾವಾಗ್ಲೂ ಯಾವುದೇ ಕಣ್ಣಿಗೆ, ನಾರ್ಮಲ್ ಕಣ್ಣಿಗೆ ಏನಾಗಿರುತ್ತೆ, ಇನ್ಫಿನಿಟಿ ಆಗಿರುತ್ತೆ ಅನ್ನೋದನ್ನ ನೆನ್ಪಿಟ್ಕೊಂಡ್ರೆ ಆಯ್ತು. ನೆಕ್ಸ್ಟ್, ಅಕಾಮಡೇಷನ್ ಅಂತಂದ್ರೆ ಕಣ್ಣಿಗೆ ತನ್ನದೇ ಆದಂತಹ ಎಬಿಲಿಟಿ ಇರುವಂಥದ್ದು. ಏನ್ ಎಬಿಲಿಟಿ? ಅದರ ಲೆನ್ಸಿನ ಫೋಕಲ್ ಲೆಂತ್ ಅನ್ನ ತಾನೇ ಅಡ್ಜಸ್ಟ್ ಮಾಡ್ಕೊಳ್ಳುವಂತಹ ಎಬಿಲಿಟಿ ಇದೆ. ಅದನ್ನ ನಾವು ಅಕಾಮಡೇಷನ್ ಅಂತ ಕರಿತೀವಿ. ಆ ರೀತಿ
ಫೋಕಲ್ ಲೆಂತ್ ಅನ್ನ ಅಡ್ಜಸ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುವಂತಹ ಆರ್ಗನ್ 5 ಪಾರ್ಟ್ ಯಾವುದು ಅಂತಂದ್ರೆ ಅದು ಸೀಲಿಯರಿ ಮಸಲ್ಸ್ ಅಂತ ಹೇಳ್ಬಿಟ್ಟು. ಇಲ್ಲಿದೆಯಲ್ಲ ಬ್ರೌನಿಶ್ ನರಗಳ ತರ ಇದೆಯಲ್ವಾ, ಅವುಗಳೇ ಸೀಲಿಯರಿ ಮಸಲ್ಸ್. ಸೀಲಿಯರಿ ಮಸಲ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಅಕಾಮಡೇಷನ್ ಆಫ್ ಫೋಕಲ್ ಲೆಂತ್ಗೆ ಹೆಲ್ಪ್ ಮಾಡುತ್ತೆ. ಇಲ್ಲಿ 2 ಟೈಪ್ಸ್ ಆಫ್ ಸೈಟೆಡ್ನೆಸ್ ಬರುತ್ತೆ, ಡಿಸೀಸ್ ಬರುತ್ತೆ. ಒಂದು ಶಾರ್ಟ್ ಸೈಟೆಡ್ನೆಸ್, ಇನ್ನೊಂದು ಫಾರ್ ಸೈಟೆಡ್ನೆಸ್, ಲಾಂಗ್ ಸೈಟೆಡ್ನೆಸ್ ಅಂತ ಹೇಳಿ. ಇಲ್ಲಿ ಫಸ್ಟ್ ಸೈಟೆಡ್ನೆಸ್ ಯಾವುದು ಅಂದ್ರೆ ಮಯೋಪಿಯಾ. ಮಯೋಪಿಯಾದಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಹತ್ತಿರದ ಆಬ್ಜೆಕ್ಟ್ ಅನ್ನ ಕ್ಲಿಯರ್ ಆಗಿ ನೋಡ್ತಾರೆ, ಆದ್ರೆ ದೂರದ ಆಬ್ಜೆಕ್ಟ್ ಅನ್ನ ನೋಡ್ಲಿಕ್ಕೆ ಬರುವುದಿಲ್ಲ. ನೋಡಿ, ನಿಯರ್ ಬೈ ಆಬ್ಜೆಕ್ಟ್ಸ್ ಅನ್ನ ಕ್ಲಿಯರ್ ಆಗಿ ಕಾಣ್ತಾರೆ, ಬಟ್ ದೂರದ ವಸ್ತುಗಳನ್ನ, ದೂರದ ಆಬ್ಜೆಕ್ಟ್ ಗಳನ್ನ ಕ್ಲಿಯರ್ ಆಗಿ ಕಾಣ್ಲಿಕ್ಕೆ ಅಸಾಧ್ಯ ಆಗತ್ತೆ. ಯಾಕೆ ಆ ರೀತಿ ಆಗತ್ತೆ ನೋಡೋಣ. ಕಾಸಸ್ ಯಾವ ರೀತಿ, ಯಾಕೆ ಆ ರೀತಿ ಆಗತ್ತೆ ಅಂತ. ಇಲ್ಲಿ ಐ ಲೆನ್ಸ್ ಏನಿದೆಯೋ ನಾನು ತೋರಿಸಿದ್ನಲ್ಲ, ಐ ಲೆನ್ಸು ಅದರ ಕರ್ವೇಚರು ಜಾಸ್ತಿ ಆಗೋಗಿರುತ್ತೆ. ಮತ್ತೆ ಐ ಬಾಲ್ ಕಣ್ಣಿನ ಗುಡ್ಡೆ ಇದೆಯಲ್ಲ, ಕಣ್ಣಿನ ಗುಡ್ಡೆ ಇಷ್ಟಿರ್ಬೇಕು ಅನ್ಕೊಳ್ಳಿ, ಅದೇನಾಗ್ಬಿಟ್ಟಿರುತ್ತೆ, ಎಲಾಂಗೇಟ್ ಆಗೋಗಿರುತ್ತೆ, ಈ ರೀತಿ ಆಗೋಗಿರುತ್ತೆ ಅನ್ಕೊಳ್ಳಿ. ಆಗೇನಾಗುತ್ತೆ, ಈ ಮಯೋಪಿಯಾಗೆ ಕಾರಣ ಆಗುವಂಥದ್ದು. ಆಮೇಲೆ ಏನ್ ಇಮೇಜ್ ಫಾರ್ಮ್ ಆದ್ರೂ ಕೂಡ ಅದು ಇನ್ ಫ್ರಂಟ್ ಆಫ್ ರೆಟಿನಾ ಆಗುವಂಥದ್ದು. ಇದು ರೆಟಿನಾ, ಇಲ್ಲಿ ಕೊನೆಯಲ್ಲ. ಈ ಪಾಯಿಂಟ್ ಅಲ್ಲಿ ಇಮೇಜ್ ಫಾರ್ಮೇ ಆಗ್ಬೇಕಿತ್ತು, ಆದ್ರೆ ಏನಾಗುತ್ತೆ, ಅದು ಚೂರ್ ಹಿಂದೆನೆ ಆಗೋಗುತ್ತೆ. ಯಾಕೆ? ಲೆನ್ಸ್ ಅನ್ನುವಂಥದ್ದು, ಇದು ಐ ಬಾಲ್ ಅನ್ನುವಂಥದ್ದು ಎನ್ಲಾರ್ಜ್ಮೆಂಟ್ ಆಗೋಗಿರುತ್ತೆ. ಹಾಗಾಗಿ ಇಲ್ಲೇ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಅಂದ್ರೆ ಇಮೇಜ್ ಈಸ್ ಫಾರ್ಮ್ಡ್ ಇನ್ ಫ್ರಂಟ್ ಆಫ್ ರೆಟಿನಾ. ನೋಡಿ, ಇಲ್ಲಿ ಏನು ಆಬ್ಜೆಕ್ಟ್ ಇಂದ ಲೈಟ್ ಬರ್ತಾ ಇದೆ, ಪ್ಯಾರಲಲ್ ರೇಸು ಬಂದ್ಬಿಟ್ಟು ಒಂದ್ ಪಾಯಿಂಟ್ ಅಲ್ಲಿ ಕನ್ವರ್ಜ್ ಆಗುವಂಥದ್ದು. ಅದು ರೆಟಿನಾದ ಮೇಲೆ ಕನ್ವರ್ಜ್ ಆದ್ರೆ ನಮಗೆ ಕಾಣುವಂಥದ್ದು, ಆಗ್ಲಿಲ್ಲ ಅಂತಂದ್ರೆ ಕಾಣಲ್ಲ. ಓಕೆ, ಹಾಗಾಗಿ ಈ ಮಿಸ್ಟೇಕ್ ಇಂದ, ಅಂದ್ರೆ ಮಯೋಪಿಕ್ ಐ ಇಂದ ನಮಗೆ ಏನು ಅದರಿಂದ ಹೊರಗೆ ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಕಾನ್ಕೇವ್ ಲೆನ್ಸ್ ಅನ್ನ ಯೂಸ್ ಮಾಡಬೇಕು. ಆನ್ ದ ರೆಟಿನಾ ಇಮೇಜ್ ಫಾರ್ಮೇಶನ್ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಕಾನ್ಕೇವ್ ಲೆನ್ಸ್ ಅನ್ನ ಯೂಸ್ ಮಾಡಬೇಕು. ನೋಡಿ, ಕಾನ್ಕೇವ್ ಲೆನ್ಸ್ ಅನ್ನ ಇಟ್ಟಿದ್ದೀವಿ, ಇದು ಕನ್ನಡಕ ತರ ಆಕ್ಟ್ ಮಾಡುತ್ತೆ. ಯಾವಾಗ ಪ್ಯಾರಲಲ್ ರೇಸ್ ಫಾಲ್ ಆಗುತ್ತೆ, ಫಸ್ಟ್ ಕಾನ್ಕೇವ್ ಲೆನ್ಸ್ ಮೇಲೆ ಫಾಲ್ ಆಗಿ ಅದೇನಾಗುತ್ತೆ, ರೇಸ್ ಡೈವರ್ಜ್ ಆಗುತ್ತೆ. ಕನ್ವರ್ಜ್ ಆಗೋ ಬದಲು ಸ್ವಲ್ಪ ದೂರ ಡೈವರ್ಜ್ ಆಗಿ ಆಮೇಲೆ ಕರೆಕ್ಟ್ ಆಗಿ ರೆಟಿನಾದ ಮೇಲೆ ಕಾನ್ವರ್ಜ್ ಆಗುವಂಥದ್ದು. ಓಕೆನಾ? ಈಗ ವಾಟ್ ಈಸ್ ದ ವೇ ಟು ಗೆಟ್ ರಿಡ್ ಆಫ್ ಮಯೋಪಿಯಾ ಡಿಸೀಸ್ ಅಂತ ಕೇಳ್ತೀವಿ. ಇಟ್ ಈಸ್ ಥ್ರೂ ಯೂಸಿಂಗ್ ಕಾನ್ಕೇವ್ ಲೆನ್ಸ್. ಓಕೆ, ನೆಕ್ಸ್ಟ್ ಇನ್ನೊಂದು ಮಯೋಪಿಯಾ ತರಾನೇ ಹೈಪರ್ಮೆಟ್ರೋಪಿಯಾ ಅಂತ, ಅದನ್ನ ಫಾರ್ ಸೈಟೆಡ್ನೆಸ್ ಅಂತಾನು ಕರಿತೀವಿ. ಇಲ್ಲಿ ಉಲ್ಟಾ, ಹತ್ತಿರದ ಆಬ್ಜೆಕ್ಟ್ ಏನೂ ಕಾಣೋದಿಲ್ಲ, ಆದ್ರೆ ಕ್ಲಿಯರ್ ಆಗಿ ಫಾರ್ ಆಬ್ಜೆಕ್ಟ್, ದೂರದ ಆಬ್ಜೆಕ್ಟ್ಸ್ ಗಳು ಕಾಣ್ತವೆ. ಹತ್ತಿರದ್ದು ಅಂತಂದ್ರೆ ಈ 25 ಸೆಂಟಿಮೀಟರ್ ಏನ್ ನಿಯರ್ ಪಾಯಿಂಟ್ ಇರುತ್ತಲ್ಲ, ಅದಕ್ಕಿಂತ ದೂರ ಹೋಗ್ಬಿಟ್ಟಿರುತ್ತೆ. ಪಾಯಿಂಟ್, ನಿಯರ್ ಪಾಯಿಂಟ್ ಅನ್ನೋಂಥ ದೂರ ಹೋಗಿರುತ್ತೆ ಯಾರಲ್ಲಿ? ಮೆಟ್ರೋಪಿಯಾ ಇರುವವರಲ್ಲಿ. ಮತ್ತೆ ಇಮೇಜು ರೆಟಿನಾದ ಹಿಂಭಾಗ ಫಾರ್ಮೇಶನ್ ಆಗತ್ತೆ. ಅಲ್ಲಿ ಮಯೋಪಿಯಾದಲ್ಲಿ ಇನ್ ಫ್ರಂಟ್ ಆಫ್ ರೆಟಿನಾ ಅಂತ ಓದಿದ್ವಲ್ವಾ, ಇಲ್ಲಿ ಬಿಹೈಂಡ್ ದ ರೆಟಿನಾ. ಓಕೆ, ಯಾಕೆ ಈ ರೀತಿ ಆಗುವಂಥದ್ದು ಅಂತಂದ್ರೆ ಅಲ್ಲಿ ಐ ಬಾಲು ಇಲಾಂಗೇಟ್ ಆಗಿರುತ್ತೆ ಅಂತ ಓದಿದ್ವಿ ಇಲ್ಲಿ ಮಯೋಪಿಯಾದಲ್ಲಿ. ಆದ್ರೆ ಇಲ್ಲಿ ಉಲ್ಟಾ, ಐ ಬಾಲ್ ಏನಾಗತ್ತೆ, ಆಕ್ಚುಯಲ್ ಸೈಜ್ಗಿಂತ ಏನಾಗುತ್ತೆ, ಸ್ಮಾಲ್ ಆಗಿ ಬಿಡುವಂಥದ್ದು. ಮತ್ತೆ ಫೋಕಲ್ ಲೆಂತ್ ಆಫ್ ದ ಐ ಲೆನ್ಸ್ ಬಿಕಮ್ಸ್ ಟೂ ಲಾಂಗ್. ಐ ಲೆನ್ಸಿನ ಫೋಕಲ್ ಲೆಂತ್ ಏನಾಗುತ್ತೆ, ತೀರಾ ಉದ್ದ ಆಗುವಂಥದ್ದು. ಆ ರೀತಿ 2 ಪ್ರಾಬ್ಲಮ್ಗಳಿಂದ ನಮಗೆ ಹೈಪರ್ಮೆಟ್ರೋಪಿಯಾ ಅನ್ನುವಂಥದ್ದು ಕಾಣುವಂಥದ್ದು. ಇಲ್ಲಿ ಕರೆಕ್ಷನ್ ಆಗ್ಬೇಕು ಅಂತಂದ್ರೆ ಸೂಟಬಲ್ ಕಾನ್ವೆಕ್ಸ್ ಲೆನ್ಸ್ ಅನ್ನ ಯೂಸ್ ಮಾಡಬೇಕು. ಈಗ ಕೇಳ್ತಾರೆ, ಬೈ ಯೂಸಿಂಗ್ ವಿಚ್ ಲೆನ್ಸ್ ಈಸ್ ಯೂಸ್ಡ್ ಟು ಕರೆಕ್ಟ್ ದ ಹೈಪರ್ಮೆಟ್ರೋಪಿಯಾ ಅಂತ ನೆನ್ಪಿಟ್ಕೊಳ್ಳಿ. ಇಟ್ ಇಸ್ ಕಾನ್ವೆಕ್ಸ್ ಲೆನ್ಸ್. ಓಕೆ,
ಇಲ್ಲಿ ಶಾರ್ಪ್ ಇಮೇಜು ಕರೆಕ್ಟಾಗಿ ಏನಾಗ್ತದೆ ರೆಟಿನಾದ ಮೇಲೆ ಫಾರ್ಮೇಷನ್ ಆಗ್ತಿರುವಂಥದ್ದು ಬೈ ದ ಹೆಲ್ಪ್ ಆಫ್ ದಿಸ್ ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ಹೆಲ್ಪ್ಸ್ ಟು ಕಾನ್ವರ್ಜ್ ದ ರೇಸ್. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಪ್ರೆಸ್ಬಯೋಪಿಯಾ ಅಥವಾ ಓಲ್ಡ್ ಏಜ್ ಹೈಪರ್ಮೆಟ್ರೋಪಿಯಾ ಅಂತ ಹೇಳಿ. ಇಲ್ಲಿ ಏನಾಗುತ್ತೆ, ಯೂಶಲಿ ಏಜ್ಡ್ ಪರ್ಸನ್ಸ್ ಅಲ್ಲಿ ಕಾಣುವಂತಹ ಡಿಸೀಸ್ ಇದು. ಇಲ್ಲಿ ನಿಯರ್ ಬೈ ಆಬ್ಜೆಕ್ಟ್ ಏನಿರುತ್ತೆ ಅದನ್ನ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಿಯರ್ ಬೈ ಆಬ್ಜೆಕ್ಟ್ ಅನ್ನ ಕ್ಲಿಯರ್ ಆಗಿ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದ್ರೆ ಕಣ್ಣು ತನ್ನ ಅಕಾಮಡೇಷನ್ ಶಕ್ತಿಯನ್ನ ಕಳ್ಕೊಂಡಿರುತ್ತೆ. ಯಾಕೆ ಈ ರೀತಿ ಆಗತ್ತೆ? ಕಾಸಸ್ ಏನಪ್ಪಾ ಅಂತಂದ್ರೆ ಸೀಲಿಯರಿ ಮಸಲ್ಸ್ ಏನು ಅನ್ನೋಂಥದ್ದು ವಯಸ್ಸಾದ ಹಾಗೆ ವೀಕ್ ಆಗ್ತಾ ಹೋಗುತ್ತೆ. ಆಮೇಲೆ ಐ ಲೆನ್ಸು ತನ್ನ ಫ್ಲೆಕ್ಸಿಬಿಲಿಟಿಯನ್ನ ಕಳ್ಕೊಂಡ್ಬಿಡತ್ತೆ, ಏಜ್ ಫ್ಯಾಕ್ಟರ್. ಹಾಗಾಗಿ ನೆಕ್ಸ್ಟ್ ಇಲ್ಲಿ ಕರೆಕ್ಷನ್ ಹೇಗ್ ಮಾಡ್ಬೋದು? ಕಾನ್ಕೇವ್ ಲೆನ್ಸ್ ಅನ್ನು ಸಮ್ಟೈಮ್ಸ್ ಯೂಸ್ ಮಾಡ್ತೀವಿ, ಕಾನ್ವೆಕ್ಸ್ ಲೆನ್ಸ್ ಅನ್ನು ಸಮ್ಟೈಮ್ಸ್ ಯೂಸ್ ಮಾಡ್ಬೇಕಾಗತ್ತೆ. ಅಂದ್ರೆ ಇಲ್ಲಿ ಮಯೋಪಿಯಾನೂ ಇರುತ್ತೆ, ಹೈಪರ್ಮೆಟ್ರೋಪಿಯಾನೂ ಇರುತ್ತೆ. ಎರಡೂ ಇದ್ರೆ ಅದನ್ನ ನಾವೇನಂತ ಕರಿತೀವಿ? ಪ್ರೆಸ್ ಬಯೋಪಿಯಾ ಅಂತ ಕರಿತೀವಿ. ಇಲ್ಲಿ ಕೆಲವೊಮ್ಮೆ ಬೈಫೋಕಲ್ ಲೆನ್ಸ್ ಅನ್ನ ಯೂಸ್ ಮಾಡಬೇಕಾಗತ್ತೆ ಫಾರ್ ಕರೆಕ್ಷನ್. ಬೈಫೋಕಲ್ ಲೆನ್ಸ್ ನ ಯೂಸ್ ಮಾಡೋದ್ರಿಂದ ಪ್ರೆಸ್ ಬಯೋಪಿಯಾನ ಕಂಟ್ರೋಲ್ ಮಾಡಬಹುದು. ನೆಕ್ಸ್ಟ್ ಈ ಒಂದು 4-5 ಕ್ವಶನ್ಸ್ ನ ಕೇಳಿದ್ದಾರೆ. ಲೆನ್ಸ್, ಯಾವ ಟೈಪ್ ಆಫ್ ಲೆನ್ಸ್ ನ ಯೂಸ್ ಮಾಡ್ತೀವಿ? ಹೈಪರ್ಮೆಟ್ರೋಪಿಯಾ ಆದ್ರೆ ಕಾನ್ವೆಕ್ಸ್, ಮಯೋಪಿಯಾ ಆದ್ರೆ ಕಾನ್ಕೇವ್. ಎರಡನ್ನ ನೆನಪಿಟ್ಕೊಳ್ಳಿ ನೀಟಾಗಿ. ನಿಮ್ ದ ಡಿಫೆಕ್ಟ್ ಆಫ್ ವಿಷನ್ ಇನ್ ವಿಚ್ ಐ ಲೆನ್ಸ್ ಲೂಸಸ್ ಇಟ್ಸ್ ಪವರ್ ಆಫ್ ಅಕಾಮಡೇಷನ್ ಡ್ಯೂ ಟು ಓಲ್ಡ್ ಏಜ್ ಅಂತಂದ್ರೆ ಪ್ರೆಸ್ ಬಯೋಪಿಯಾ ಆಗತ್ತೆ. ಫಾರ್ ಪಾಯಿಂಟ್ ಆಫ್ ಎ ಪರ್ಸನ್ ಸಫರಿಂಗ್ ಫ್ರಮ್ ಮಯೋಪಿಯಾ ಅಂತಂದ್ರೆ ಲೆಸ್ ದಾನ್ ಇನ್ಫಿನಿಟಿ ಆಗತ್ತೆ. ವಾಟ್ ಈಸ್ ದ ಅದರ್ ನೇಮ್ ಆಫ್ ಓಲ್ಡ್ ಏಜ್ ಹೈಪರ್ಮೆಟ್ರೋಪಿಯಾ ಅಂದ್ರೆ ಪ್ರೆಸ್ ಬಯೋಪಿಯಾ. Your friend can read a book perfectly well but cannot read the writing on blackboard unless she sits on the front. ಅಂದ್ರೆ ಅವಳಿಗೆ ಏನಾಗಿದೆ? ಮಯೋಪಿಯಾ ಆಗಿದೆ, ಅಂದ್ರೆ ಶಾರ್ಟ್ ಸೈಟೆಡ್ನೆಸ್ ಆಗಿರುವಂಥದ್ದು. ನೆಕ್ಸ್ಟ್ ಇಲ್ಲಿಗೆ ಐ ಅನ್ನುವಂತಹ ಸ್ಟ್ರಕ್ಚರ್ ಮತ್ತೆ ಅವುಗಳ ಡಿಫೆಕ್ಟ್ಸ್ ಅನ್ನ ಓದಿದ್ವಿ. ಈಗ ಕಲರ್ಫುಲ್ ವರ್ಲ್ಡ್ಗೆ ಎಂಟರ್ ಆಗೋಣ. ಒಂದು ಪ್ರಿಸಮ್ ಅಲ್ಲಿ ಡಿಸ್ಪರ್ಷನ್ ಹೇಗಾಗುತ್ತೆ ಅಂತ. ಫಸ್ಟ್ ಪ್ರಿಸಮ್ ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ. ಸೊ ಪ್ರಿಸಮ್ ಅಂತಂದ್ರೆ ಇಟ್ ಇಸ್ ಅ ಗ್ಲಾಸ್ ಕೈಂಡ್ ಆಫ್ ಕ್ರಿಸ್ಟಲೈನ್ ಆಬ್ಜೆಕ್ಟ್ ವಿಚ್ ಹ್ಯಾವ್ ಟೂ ಟ್ರಯಾಂಗ್ಯುಲರ್ ಫೇಸಸ್. ಮುಂದೆ ಒಂದಿದೆ, ಹಿಂದ್ಗಡೆ ಒಂದು ಟ್ರಯಾಂಗಲ್ ಫೇಸ್ ಕಾಣ್ತಿದ್ಯಾ? ಆಮೇಲೆ 3 ರೆಕ್ಟಾಂಗ್ಯುಲರ್ ಫೇಸಸ್, ಇಲ್ಲೊಂದು, 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 3 ಕಡೆ 3 ರೆಕ್ಟಾಂಗ್ಯುಲರ್ ಫೇಸಸ್ ಇರುವಂತಹ ಒಂದು ಆಬ್ಜೆಕ್ಟ್. ಅದು ತನ್ನದೇ ಆದಂತಹ ಇದೊಂದು ಗ್ಲಾಸ್ ಪೀಸ್ ಅಷ್ಟೇ, ಪಿರಮಿಡಲ್ ಶೇಪ್ ಅಲ್ಲಿ ಇರುವಂತಹ ಗ್ಲಾಸ್ ಪೀಸ್. ತನ್ನದೇ ಆದಂತಹ ಕಲರ್ ಅನ್ನ ಹೊರಹೊಮ್ಸುತ್ತಾ ಇಲ್ಲ. ನಾವು ಯಾವ ರೇಸ್ ಆಫ್ ಲೈಟ್ ಅನ್ನ ಬಿಡ್ತೀವೋ ಅದ್ರದ್ದು ಏನ್ ಡಿಫ್ರೆಂಟ್ ಇಂಡಿವಿಜುವಲ್ ಕಲರ್ಸ್ ಇರುತ್ತೋ ಅದು ಹೊರಗೆ ಬರುವಂಥದ್ದು. ಓಕೆನಾ? ಇಲ್ಲಿ ನೋಡಿ, ಒಂದು ವೈಟ್ ಲೈಟ್ ಅನ್ನ ನಾನು ಗ್ಲಾಸ್ ಪ್ರಿಸಮ್ ಮೂಲಕ ಹಾಯಿಸ್ತೀನಿ ಅನ್ಕೊಳ್ಳಿ. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ವೈಟ್ ಲೈಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಬಂಚ್ ಆಫ್ 7 ಕಲರ್ಸ್. ಹೇಗ್ ಗೊತ್ತಾಯ್ತು ನಮಗೆ? ಹೇಗ್ ಗೊತ್ತಾಯ್ತು ಅಂತಂದ್ರೆ ಇದೇ ಎಕ್ಸ್ಪೆರಿಮೆಂಟ್ ಇಂದ. ಪ್ರಿಸಮ್ ನ ಮೂಲಕ ನಾನು ವೈಟ್ ಲೈಟ್ ಅನ್ನ ಅಥವಾ ಬಲ್ಬ್ ಲೈಟ್ ಅನ್ನ ಪಾಸ್ ಮಾಡಿದೆ ಅಂತ ಅನ್ಕೊಳ್ಳಿ. ಆಗ ಪಾಸ್ ಮಾಡಿದಾಗ ಏನಾಯ್ತು ಅಂತಂದ್ರೆ ಅದು ಡಿವಿಯೇಟ್ ಆಗಿ, ಯಾವ ಕಡೆ? ಬೇಸ್ ಕಡೆಗೆ ಡಿವಿಯೇಟ್ ಆಗಿ ಒಂದು ಡಿಫ್ರೆಂಟ್ ಬ್ಯಾಂಡ್ ಆಫ್ ಕಲರ್ಸ್ ನಮಗೆ ಸಿಕ್ತು. ಆ ತರ ಡಿಸ್ಪರ್ಷನ್ ಏನ್ ಆಯ್ತಲ್ವಾ, ಅದನ್ನ ನಾವು ಡಿಫ್ರೆಂಟ್ ಕಲರ್ಸ್ ನಮಗೇನ್ ಸಿಕ್ತಲ್ವಾ ಅದನ್ನ ಡಿಸ್ಪರ್ಷನ್ ಅಂತ ಕರಿತೀವಿ. ಕೊನೆಗೆ ಯಾವೆಲ್ಲ ಬಣ್ಣ ಸಿಕ್ಕದು? 7 ಥರದ ಬಣ್ಣ ಸಿಕ್ಕದು. ಇಷ್ಟೂ ಥರದ ಬಣ್ಣವನ್ನ ನಾವು ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಬ್ಯಾಂಡ್ ಆಫ್ 7 ಕಲರ್ಸ್ ಅನ್ನ ನಾವು ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಓಕೆ, ಇಲ್ಲಿ ವಿಬ್ಗಯಾರ್ ಅಂತ ನೆನ್ಪಿಟ್ಕೊಳ್ಬೇಕಾಗತ್ತೆ. ನೀವು ಅಬ್ಸರ್ವ್ ಮಾಡ್ತಿರ್ಬೋದು,
ಲೀಸ್ಟ್ ಡಿವಿಯೇಟ್ ಆಗಿರುವಂತಹ ಕಲರು ರೆಡ್ ಆಗಿದೆ. ಮ್ಯಾಕ್ಸಿಮಮ್ ಡಿವಿಯೇಟ್ ಆಗಿರುವಂತಹ ಕಲರ್ ಯಾವ್ದಾಗಿದೆ? ವೈಲೆಟ್ ಆಗಿದೆ. ಹೌದಲ್ವಾ? ವೈಲೆಟ್ ಇಸ್ ನಥಿಂಗ್ ಬಟ್ ಬ್ಲೂ ಶೇಡ್ ಅಲ್ಲೇ ಇರತ್ತದು. ಯಾಕೆ ರೆಡ್ ಯಾಕೆ ಲೀಸ್ಟ್ ಡಿವಿಯೇಟ್ ಆಯ್ತು? ಮತ್ತೆ ಹಿಂಡಿಗೋ ಯಾಕೆ ಹೈಯೆಸ್ಟ್ ಡಿವಿಯೇಟ್ ಆಯ್ತು ಅಂತಂದ್ರೆ, ಪ್ರತಿಯೊಂದು ಕಲರಿಗೂ ಕೂಡ ಅದರದೇ ಆದಂತಹ ವೇವ್ ಲೆಂತ್ ಇರುತ್ತೆ. ಯಾವುದು ಹೆಚ್ಚು ವೇವ್ ಲೆಂತ್ ಅನ್ನ ಹೊಂದಿರುತ್ತೋ, ಲಾಂಗೆಸ್ಟ್ ವೇವ್ ಲೆಂತ್ ಅನ್ನ ಹೊಂದಿರುತ್ತೋ ಅದು ಕಡಿಮೆ ಡಿವಿಯೇಟ್ ಆಗುವಂಥದ್ದು. ಓಕೆನಾ? ಇದನ್ನ 1 ಮಾರ್ಕಿಗೆ ಕೇಳ್ತಾರೆ. ವೈ ರೆಡ್ ಕಲರ್ ಈಸ್ ಲೀಸ್ಟ್ ಡಿವಿಯೇಟೆಡ್ ವೈಲ್ ಪಾಸಿಂಗ್ ಥ್ರೂ ಎ ಪ್ರಿಸಮ್ ಅಂತ ಕೇಳ್ತಾರೆ. ಸೊ ರೆಡ್ ಲೈಟ್ ಏನಿರುತ್ತೆ ಅದಕ್ಕೆ ಲಾಂಗೆಸ್ಟ್ ವೇವ್ ಲೆಂತ್ ಇರುತ್ತೆ, ವೈಲೆಟ್ ಕಲರಿಗೆ ಶಾರ್ಟೆಸ್ಟ್ ವೇವ್ ಲೆಂತ್ ಇರುವಂಥದ್ದು. ಬೇರೆ ಬೇರೆ ತರದ ಬಣ್ಣಗಳಿಗೆ ಬೇರೆ ಬೇರೆ ತರ ವೇವ್ ಲೆಂತ್ ಇರೋದ್ರಿಂದ ಅದು ಡಿವಿಯೇಟ್ ಆಗುವಂತಹ ಮೆಥಡು ಕೂಡ ಚೇಂಜ್ ಆಗುತ್ತೆ. ಓಕೆನಾ? ನೆಕ್ಸ್ಟ್, ವೈ ಸ್ಪೆಕ್ಟ್ರಮ್ ಈಸ್ ಫಾರ್ಮ್ಡ್ ವೆನ್ ವೈಟ್ ಲೈಟ್ ಈಸ್ ಪಾಸ್ಡ್ ಥ್ರೂ ಎ ಗ್ಲಾಸ್ ಪ್ರಿಸಮ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ನೋಡಿ, ವೈಟ್ ಲೈಟ್ ಅಲ್ಲಿ ಇರುವಂತಹ ಡಿಫ್ರೆಂಟ್ ಕಲರ್ಸಿಗೆ ಡಿಫ್ರೆಂಟ್ ತನ್ನದೇ ಆದಂತಹ ವೇವ್ ಲೆಂತ್ ಇರುತ್ತೆ. ಆ ತನ್ನದೇ ಆಗಿರುವಂತಹ ವೇವ್ ಲೆಂತ್ ನ ಕಾರಣದಿಂದ ಆಂಗಲ್ ಆಫ್ ಡಿವಿಯೇಷನ್ ಏನಾಗುತ್ತೆ? ಚೇಂಜ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಆಗ್ಲೇ ಹೇಳ್ದಾಗೆ ರೆಡ್ ಕಲರ್ ಲೀಸ್ಟ್ ಡಿವಿಯೇಟ್ ಆಗುವಂಥದ್ದು, ವೈಲೆಟ್ ಕಲರ್ ಮೋಸ್ಟ್ ಡಿವಿಯೇಟ್ ಆಗುವಂಥದ್ದು. ಸೊ ನೆಕ್ಸ್ಟ್, ಇದನ್ನ ಆಂಗಲ್ ಆಫ್ ಪ್ರಿಸಮ್ ಅಂತ ಕರಿತೀವಿ. 2 ಲ್ಯಾಟ್ರಲ್ ಸರ್ಫೇಸ್ ನ ನಡುವೆ ಬರುವಂತಹ ಆಂಗಲ್ ಆಂಗಲ್ ಆಫ್ ಪ್ರಿಸಮ್ ಆಗಿರುತ್ತೆ. ಇಲ್ಲಿ ನಿಮಗೆ ಆಂಗಲ್ ಆಫ್ ಡಿವಿಯೇಷನ್ ಅಂದ್ರೆ ಏನು ಅಂತ ನೋಡ್ಕೊಳ್ಬೇಕು. ಆಂಗಲ್ ಆಫ್ ಡಿವಿಯೇಷನ್ ಅಲ್ಲಿ ಇಲ್ಲಿ ನೋಡಿ, ನಾನು ಒಂದು ಇನ್ಸಿಡೆಂಟ್ ರೇನ ಇನ್ಸಿಡೆಂಟ್ ಮಾಡ್ತಾ ಇದ್ದೀನಿ, ಪಾಸ್ ಮಾಡ್ತಾ ಇದ್ದೀನಿ. ಓಕೆನಾ? ಅದು ನಮ್ಮ ಅಸಂಪ್ಷನ್ ಪ್ರಕಾರ ಏನಾಗಬೇಕಾಗಿತ್ತು? ಈ ರೀತಿ ಸ್ಟ್ರೇಟ್ ಹೋಗ್ಬೇಕಿತ್ತು, ಅಪ್ ಟು ದ ಪಾಯಿಂಟ್ ಈ ತನಕ ಹೋಗ್ಬೇಕಿತ್ತು. ಆದ್ರೆ ಆ ರೀತಿ ಆಗಲ್ಲ. ಏನಾಗತ್ತೆ? ಇಲ್ಲಿ ನಾರ್ಮಲ್ ಲೈನ್ ಅನ್ನ, ಪರ್ಪಂಡಿಕ್ಯುಲರ್ ಲೈನ್ ಅನ್ನ ಡ್ರಾ ಮಾಡ್ತೀನಿ ಇನ್ಸಿಡೆಂಟ್ ರೇಗೆ. ಅದನ್ನ ಎನ್ ಡ್ಯಾಶ್ ಅಂತ ನೇಮಿಂಗ್ ಕೊಡ್ತೀನಿ. ಯಾವಾಗ ಅದು ಒಂದು ಮೀಡಿಯಂ ಇಂದ, ಏರ್ ಮೀಡಿಯಂ ಇಂದ ಇನ್ನೊಂದು ಡೆನ್ಸರ್ ಮೀಡಿಯಂ, ಪ್ರಿಸಮ್ ಮೀಡಿಯಂಗೆ ಪಾಸ್ ಆಯ್ತು, ಆಗ ಅದೇನಾಯ್ತು? ಈ ರೀತಿ ಬೆಂಡ್ ಆಯ್ತು, ಬೆಂಡ್ ಆಗತ್ತೆ. ಓಕೆನಾ? ಈ ರೀತಿ ಬೆಂಡ್ ಆಯ್ತು, ಮತ್ತೆ ಆ ಪಾಯಿಂಟಿಗೆ ಬಂತು. ಯಾವ ಪಾಯಿಂಟಿಗೆ ಬಂತು? ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂಗೆ ಹೋಗೋ ತರ ಪಾಯಿಂಟಿಗೆ ಬಂದು ನಿಂತಿದೆ, ಸಿ ಪಾಯಿಂಟಿಗೆ ಬಂದು ನಿಂತಿದೆ. ಇಲ್ಲೊಂದು ಪರ್ಪೆಂಡಿಕ್ಯುಲರ್ ಲೈನ್ ಅನ್ನ ಎಳಿತೀನಿ. ಓಕೆನಾ? ಈ ಪರ್ಪೆಂಡಿಕ್ಯುಲರ್ ಲೈನ್ ಅನ್ನ ಎಳ್ದೆ ನಾನು. ಆದ್ರೆ ಅದೇನಾಯ್ತು? ಇನ್ನೂ ಬೆಂಡ್ ಆಯ್ತು. ಯಾವ ಕಡೆಗೆ? ಬೇಸ್ ಕಡೆಗೆ ಬೆಂಡ್ ಆಯ್ತು. ಯಾವ ಕಡೆಗೆ? ಬೇಸ್ ಕಡೆಗೆ ಬೆಂಡ್ ಆಯ್ತು. ಅದನ್ನ ನಾವು ಎಮರ್ಜೆಂಟ್ ರೇ ಅಂತ ಕರಿತೀವಿ. ಹೊರಗೆ ಬರುವಂತಹ ರೇನ ಎಮರ್ಜೆಂಟ್ ರೇ ಅಂತ ಕರಿತೀವಿ. ಇಲ್ಲಿ ತನಕ ಪಾಯಿಂಟ್ ಡಿ ತನಕ. ಈ ಎಮರ್ಜೆಂಟ್ ರೇನ ನಾನು ಎಕ್ಸ್ಟೆಂಡ್ ಮಾಡ್ತೀನಿ ಸ್ಟ್ರೇಟ್ ಆಗಿ. ಆಗ ನನಗೆ ಒಂದು ಪಾಯಿಂಟ್ ಸಿಗುತ್ತೆ, ಪಾಯಿಂಟ್ ಓ. ಈ ಇನ್ಸಿಡೆಂಟ್ ರೇನ ನಾನು ಹೀಗೆ ಆಲ್ರೆಡಿ ಎಕ್ಸ್ಟೆಂಡ್ ಮಾಡಿದ್ದೀನಿ ಪಾಯಿಂಟ್ ಇ ತನಕ. ಇಲ್ಲಿ ಏನು ಎಮರ್ಜೆಂಟ್ ರೇ ಮತ್ತೆ ಇನ್ಸಿಡೆಂಟ್ ರೇದು ಇಮ್ಯಾಜಿನರಿ ಲೈನ್ ಏನಿದೆಯಲ್ವಾ, ನಾವು ಈ ರೀತಿ ಹೋಗುತ್ತೇನೋ ಅಂತ ಅನ್ಕೊಂಡಿದ್ವಲ್ಲ, ಆ ರೀತಿ ಹೋಗದೆ ಏನಾಯ್ತದು? ಬೆಂಡ್ ಆಗಿದೆ ಅಲ್ಲ, ಈ ರೀತಿ ಏನ ಎಮರ್ಜೆಂಟ್ ರೇ ಬೇಸ್ ಕಡೆಗೆ ಬೆಂಡ್ ಆಗಿದೆ ಅಲ್ವಾ, ಆ ಆಂಗಲ್ ಅನ್ನ, ಈ ನಡುವೆ ಬರುವಂತಹ ಡಿಸ್ಟೆನ್ಸ್ ಅನ್ನ ಆಂಗಲ್ ಆಫ್ ಡಿವಿಯೇಷನ್ ಅಂತ ಕರಿತೀವಿ. ಐಸಾಕ್ ನ್ಯೂಟನ್ ಏನ್ ಮಾಡ್ತಾನೆ? ಫಸ್ಟ್ ಪ್ರೂವ್ ಮಾಡಿದವನು. ಏನು? ಸನ್ಲೈಟ್ ಅಲ್ಲಿ 7 ಕಲರ್ಸ್ ಇದೆ ಅಂತ ಬೈ ಪಾಸಿಂಗ್ ಥ್ರೂ ಪ್ರಿಸಮ್. ನಾನು ಮುಂಚೆ ಈ ಎಕ್ಸ್ಪೆರಿಮೆಂಟ್ ತೋರಿಸಿದ್ನಲ್ಲ, ಇದು ನಮ್ಮ ಗ್ರೇಟ್ ಸೈಂಟಿಸ್ಟ್ ಐಸಾಕ್ ನ್ಯೂಟನ್ ಮಾಡಿದಂತಹ ಒಂದು ಎಕ್ಸ್ಪೆರಿಮೆಂಟ್ ಆಗಿರುವಂಥದ್ದು. ನೆಕ್ಸ್ಟ್, ಆಮೇಲೆ ಯೋಚನೆ ಬಂತು ನ್ಯೂಟನಿಗೆ, ಈ ಪ್ರಿಸಮ್ ಏನಾರ ಕಲರ್ ಮಾಡ್ತಿರ್ಬೋದಾ, ಅಥವಾ ಇನ್ನೊಂದು ಪ್ರಿಸಮ್ ಅನ್ನ ಯೂಸ್ ಮಾಡಿ ನಾವು ಲೈಟ್ ಅನ್ನ ಸಪ್ರೇಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಅವರು 2 ಐಡೆಂಟಿಕಲ್ ಪ್ರಿಸಮ್ಸ್ ಅನ್ನ ಯೂಸ್ ಮಾಡಿದ್ರು. ಐಡೆಂಟಿಕಲ್ ಪ್ರಿಸಮ್ ಅನ್ನ ಒಂದು ಪ್ರಿಸಮ್ ಇನ್ವರ್ಟೆಡ್ ಆಗಿ ಇಟ್ರು, ಇನ್ ಫ್ರಂಟ್ ಆಫ್ ದ ಅನದರ್ ಪ್ರಿಸಮ್ ಇನ್ನೊಂದು ಪ್ರಿಸಮ್ ಅನ್ನ ಇನ್ವರ್ಟೆಡ್ ಆಗಿ ಇಟ್ರು. ಓಕೆನಾ?
ಇಟ್ಬಿಟ್ಟು ವೈಟ್ ಲೈಟ್ ಅನ್ನ ಪಾಸ್ ಮಾಡ್ತಾರೆ. ವೈಟ್ ಲೈಟ್ ಅಂದ್ರೆ ಗೊತ್ತಿರಬೇಕು ನಮಗೆ. ಇಟ್ ಕಂಟೈನ್ಸ್ ಹೌ ಮೆನಿ ಕಲರ್ಸ್? 7 ಕಲರ್ಸ್, ರೈಟ್? ಈಗ ಸ್ಪ್ಲಿಟ್ ಆಯ್ತು. ರೆಡ್ ಲೀಸ್ಟ್ ಬೆಂಡ್, ವೈಲೆಟ್ ಮೋಸ್ಟ್ ಬೆಂಡ್. ಪಾಸ್ ಆಯ್ತು, ಹೊರಗಡೆ ಬಂತು. ರೆಡ್ ಮತ್ತೆ ಬ್ಯಾಂಡ್ ಆಫ್ ಕಲರ್ಸ್ ಹೊರಗಡೆ ಬಂತು. ಎಗೇನ್ ನಾವು ಪ್ರಿಸಮ್ನ ಮೂಲಕ ಪಾಸ್ ಮಾಡಿದ್ವಿ, ಇನ್ವರ್ಟೆಡ್ ಪ್ರಿಸಮ್ನ ಮೂಲಕ. ಆಗೇನಾಯ್ತು, ಎಲ್ಲಾ ತರದ ಕಲರು ಕೂಡ ಒಂದೇ ಕಡೆ ಕಾನ್ವರ್ಜ್ ಆಗಿ ವೈಟ್ ಲೈಟ್ ಹೊರಗಡೆ ಬಂತು. ಫೈನಲಿ ನಮಗೆ ಸಿಕ್ಕಿದ್ದೇನು? ವೈಟ್ ಲೈಟ್. ನೆಕ್ಸ್ಟ್, ಇಲ್ಲಿ ಕ್ರಿಟಿಕಲ್ ಆಂಗಲ್ ಅಂದ್ರೆ ಏನು ಅಂತ ಗೊತ್ತಿರಬೇಕು ನಿಮಗೆ. ಕ್ರಿಟಿಕಲ್ ಆಂಗಲ್ ಅಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಫಾರ್ ವಿಚ್ ಆಂಗಲ್ ಆಫ್ ರಿಫ್ರಾಕ್ಷನ್ ಇಸ್ 90 ಡಿಗ್ರಿ. 90 ಡಿಗ್ರಿ ರಿಫ್ರಾಕ್ಷನ್ ಆಗಿರುವಂತಹ ಒಂದು ಲೈಟ್ ರೇದು ಆಂಗಲ್ ಅನ್ನ ನಾವು ಕ್ರಿಟಿಕಲ್ ಆಂಗಲ್ ಅಂತ ಕರಿತೀವಿ. ನೋಡಿ, ನೀವು ರೈನ್ಬೋ ನೋಡಿರ್ಬೋದು. ರೈನ್ಬೋ ಅನ್ನುವಂಥದ್ದು ಒಂದು ನೈಸರ್ಗಿಕವಾದಂತಹ ಒಂದು ಫೆನಾಮಿನನ್. ಯಾವಾಗ ಮಳೆ ಆದ್ಮೇಲೆ ಬರುವಂತಹ ಒಂದು ಚಿತ್ರಣ ಆಕಾಶದಲ್ಲಿ. ಯಾವಾಗ ನಾವು ರೈನ್ಬೋನ ಕಾಣ್ತೀವಿ, ಯಾವಾಗ ಅಂದ್ರೆ ಎಲ್ಲಿ ಕಾಣ್ತೀವಿ ಅಂತಂದ್ರೆ ಸನ್ನಿಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ರೈನ್ಬೋ ಫಾರ್ಮೇಶನ್ ಆಗುವಂಥದ್ದು. ಯಾವಾಗ್ಲೂ ಮತ್ತೆ ರೈನ್ಬೋ ಫಾರ್ಮೇಶನ್ ಆಗ್ಲಿಕ್ಕೆ 3 ಫ್ಯಾಕ್ಟರ್ಸ್ ಬೇಕೇ ಬೇಕು. ಒನ್ ಈಸ್ ಡಿಸ್ಪರ್ಷನ್, ರಿಫ್ರಾಕ್ಷನ್, ಇಂಟರ್ನಲ್ ರಿಫ್ಲೆಕ್ಷನ್. ಒಂದು ರಿಫ್ರಾಕ್ಷನ್, ಡಿಸ್ಪರ್ಷನ್ ಅಂಡ್ ರಿಫ್ಲೆಕ್ಷನ್. ಓಕೆನಾ? ಇಲ್ಲಿ ನೋಡಿ, ರೈನ್ಬೋ ಇದು ಒಂದು ನೀರಿನ ಹನಿ ಲೈಕ್ ಪ್ರಿಸಮ್ ತರ ಆಕ್ಟ್ ಮಾಡುವಂಥದ್ದು. ಇಲ್ಲಿ ಲೈಟ್ ಆ ರೈನ್ ಡ್ರಾಪ್ ಒಳಗೆ ಎಂಟರ್ ಆಗತ್ತೆ. ಇಲ್ಲಿಂದ ಸನ್ ಕಡೆಯಿಂದ ರೈನ್ ಡ್ರಾಪಿಗೆ ಲೈಟ್ ಎಂಟರ್ ಆಗುತ್ತೆ. ಫಸ್ಟ್ ಏನಾಗುತ್ತೆ, ಎಂಟರ್ ಆದ ಕೂಡಲೇ ರಿಫ್ರಾಕ್ಷನ್ ಆಗತ್ತೆ. ರಿಫ್ರಾಕ್ಷನ್ ಆಗೋದ್ರಿಂದ ಕಲರ್ ಡಿಸ್ಪರ್ಷನ್ ಆಗುತ್ತೆ. 7 ಕಲರ್ಸ್ ಇರುತ್ತೆ ಸೂರ್ಯನ ಕಿರಣದಲ್ಲಿ, ಅದು ಡಿಸ್ಪರ್ಸ್ ಆಗುವಂಥದ್ದು. ಮತ್ತೇನಾಗತ್ತೆ, ರಿಫ್ಲೆಕ್ಷನ್ ಆಗುವಂಥದ್ದು. ಲೈಟ್ ರೇಸ್ ರಿಫ್ಲೆಕ್ಷನ್ ಆಗಿ ಹೊರಗೆ ಬರುವಾಗ ಏನ್ ರಿಫ್ರಾಕ್ಟ್ ಆಗತ್ತೆ. ಆ ರಿಫ್ರಾಕ್ಟ್ ಆಗಂತಹ ಕಲರ್ ಅಲ್ಲಿ 7 ಬಣ್ಣಗಳು ನಮ್ಮ ಕಣ್ಣಿಗೆ ಕಾಣುವಂಥದ್ದು. ನೆಕ್ಸ್ಟ್, ಅಟ್ಮಾಸ್ಫಿರಿಕ್ ರಿಫ್ರಾಕ್ಷನ್. ನೋಡಿ, ನಮ್ಮ ಅರ್ತ್ ಸರ್ಫೇಸ್ ಅಂತ, ಇದು ನಮ್ಮ ಅರ್ತ್ ಸರ್ಫೇಸ್, ನಾವು ಇಲ್ಲಿದ್ದೀವಿ. ಇದ್ರ ಮೇಲೆ ಏನು ಅಟ್ಮಾಸ್ಫಿರಿಕ್ ಲೇಯರ್ಸ್ ಇರುವಂಥದ್ದು. ಅಟ್ಮಾಸ್ಫಿರಿಕ್ ಲೇಯರ್ಸ್ ಅಲ್ಲಿ ಒಂದ್ ನೆನ್ಪಿಟ್ಕೊಳ್ಳಿ, ಮೇಲಿಂದ ಕೆಳಗೆ ಬರ್ತಾ ಇದ್ದ ಹಾಗೆ ಡೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಏನು, ಏರ್ನ ಡೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುವಂಥದ್ದು. ಸೊ ಒಂದು ಲೇಯರ್ ಇಂದ ಇನ್ನೊಂದು ಲೇಯರಿಗೆ ಏನಾಗುತ್ತೆ, ಅಟ್ಮಾಸ್ಫಿರಿಕ್ ಡೆನ್ಸಿಟಿ ಅನ್ನುವಂಥದ್ದು ಚೇಂಜ್ ಆಗ್ತಾ ಹೋಗುತ್ತೆ. ಅದೇ ಕಾರಣ ಆಗತ್ತೆ ಯಾವುದಕ್ಕೆ, ರಿಫ್ರಾಕ್ಷನ್ ಆಗೋದಕ್ಕೆ. ರಿಫ್ರಾಕ್ಷನ್ ಕಾರಣದಿಂದ ಯಾವೆಲ್ಲ ಫೆನಾಮಿನನ್ ಆಗತ್ತೆ ಅಂತ ನೋಡೋದಾದ್ರೆ, ಸ್ಟಾರ್ ಬೆಂಡ್ ಆದಂತೆ ಕಾಣುತ್ತೆ. ಅದ್ರ ಪೊಸಿಷನ್ ಇಲ್ಲಿದ್ರೆ, ಆ ಸ್ಟಾರ್ನ ಪೊಸಿಷನ್ ಇಲ್ಲಿತ್ತು ಅಂತಂದ್ರೆ ನಮಗೆ ಸ್ವಲ್ಪ ಹೈಟ್ ಅಲ್ಲಿ ಇರೋ ತರ ಕಾಣುತ್ತೆ. ಅದು ಅಟ್ಮಾಸ್ಫಿರಿಕ್ ರಿಫ್ರಾಕ್ಷನ್ ಇಂದ ಆಗುವಂಥದ್ದು. ಮತ್ತೆ ಅಡ್ವಾನ್ಸ್ಡ್ ಸನ್ರೈಸ್ ಅಂಡ್ ಡಿಲೇಡ್ ಸನ್ಸೆಟ್. ಇದು ಹಾರಿಜಾನ್ ಅನ್ಕೊಳ್ಳಿ, ಒಂದು ಲೈನ್ ರೇಖೆನು ಸನ್ರೈಸ್ ಆಗಿಲ್ಲ, ಆದ್ರೆ ನಮಗೆ ಆಲ್ರೆಡಿ ಸನ್ರೈಸ್ ಆಗಿರೋ ತರ, 2 ನಿಮಿಷ ಮುಂಚೆನೆ ಸನ್ರೈಸ್ ಆಗಿರೋ ತರ ಕಾಣುತ್ತೆ. ನಾವಿಲ್ಲಿ ಅರ್ತ್ ಸರ್ಫೇಸ್ ಇಂದ ನೋಡ್ತಾ ಇದ್ರೆ ಇಲ್ಲಿ ಆಲ್ರೆಡಿ ಸನ್ ಇರೋ ತರ ಕಾಣುತ್ತೆ, ಸ್ವಲ್ಪ ಹೈಟ್ ಕಾಣುತ್ತೆ. ಯಾಕೆ? ಬಿಕಾಸ್ ಆಫ್ ದಿಸ್ ರಿಫ್ರಾಕ್ಷನ್. ಮತ್ತೆ ಸನ್ಸೆಟ್ ಕೂಡ ಆಲ್ರೆಡಿ ಸನ್ಸೆಟ್ ಆಗೋಗಿರುತ್ತೆ, ಇನ್ನು ಸನ್ಸೆಟ್ ಆಗೇ ಇವೇನೋ, ಇನ್ನು ಸೂರ್ಯ ಇಲ್ಲೇ ಇದ್ದಾನೇನೋ ಅಂತ ಅನ್ಸುತ್ತೆ, ಅದು ಕೂಡ ರಿಫ್ರಾಕ್ಷನ್ಗೆ. ಮತ್ತೆ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಮಿನುಕ್ತಾ ಇದೆ ಅನ್ನೋ ರೀತಿ ಭಾಸ ಆಗುವಂಥದ್ದು, ಅದು ಕೂಡ ರಿಫ್ರಾಕ್ಷನ್ ಇಂದ ಆಗುವಂತ ಒಂದು ಫೆನಾಮಿನನ್. ಹಾಗೆ ಹೇಳಿದೆ ನಾನು, ಸ್ಟಾರ್ ಒಂದು ಪೊಸಿಷನ್, ಆಕ್ಚುಯಲ್ ಪೊಸಿಷನ್ ಅಲ್ಲಿ ಇರೋ ತರ ನಮಗೆ ಕಾಣಲ್ಲ, ಸ್ವಲ್ಪ ಹೈಟ್ ಅಲ್ಲಿ ಕಾಣುತ್ತೆ ಅಂತ ಹೇಳಿ. ಇಲ್ಲಿ ಏನಾಗುತ್ತೆ, ಅಟ್ಮಾಸ್ಫಿಯರ್
ಅಟ್ಮಾಸ್ಫಿರಿಕ್ ಲೇಯರ್ ಅಂದ್ರೆ ಇಂಟೆನ್ಸಿಟಿ ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ ಮೇಲಿಂದ ಕೆಳಗೆ ಏನಾಗತ್ತೆ ಅಂತಂದ್ರೆ ಈ ರೀತಿ ಆಕ್ಚುಯಲ್ ಪೊಸಿಷನ್ ಇಂದ ಸ್ವಲ್ಪ ಮೇಲೆ ನಮಗೆ ಕಾಣಸಿಗುವಂಥದ್ದು ಏನು ಸ್ಟಾರ್ ಅಬ್ಸರ್ವರ್ ಕಣ್ಣಿಗೆ ಆ ರೀತಿ ಕಾಣುತ್ತಷ್ಟೆ. ನೆಕ್ಸ್ಟ್ ಅಡ್ವಾನ್ಸ್ಡ್ ಸನ್ರೈಸ್ ಸನ್ಸೆಟ್ ನಾನು ಹೇಳಿದೆ, ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಕೂಡ ಹೇಳಿದೆ. ಎಲ್ಲದಕ್ಕೂ ಕಾರಣ ಏನು? ಅಟ್ಮಾಸ್ಫಿರಿಕ್ ರಿಫ್ರಾಕ್ಷನ್. ನೆಕ್ಸ್ಟ್ ಲಾಸ್ ಆಫ್ ರ್ಯಾಲೆ ಏನ್ ಹೇಳ್ತಾನೆ ಅಂತಂದ್ರೆ ಸ್ಕ್ಯಾಟ್ರಿಂಗ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್ ಅಂತ. ವೇವ್ ಲೆಂತ್ ಜಾಸ್ತಿ ಇದ್ದಷ್ಟು ಸ್ಕ್ಯಾಟ್ರಿಂಗ್ ಕಡಿಮೆ ಅಂತ ಹೇಳಿ. ಸ್ಕ್ಯಾಟ್ರಿಂಗ್ ಅಂದ್ರೆ ಏನು? ಕೊಲೈಡಲ್ ಪಾರ್ಟಿಕಲ್ಸ್ ಇರುತ್ತಲ್ಲ, ಡಸ್ಟ್ ಪಾರ್ಟಿಕಲ್ಸ್ ಅಂತಾನೆ ಇಟ್ಕೊಳ್ಳಿ. ಕೊಲೈಡಲ್ ಪಾರ್ಟಿಕಲ್ಸ್ ಇಂದ ಏನಾಗುವಂಥದ್ದು ಲೈಟ್ ಸ್ಪ್ರೆಡ್ ಆಗುವಂಥದ್ದನ್ನೇ ನಾವು ಸ್ಕ್ಯಾಟ್ರಿಂಗ್ ಅಂತ ಕರಿತೀವಿ. ಇಲ್ಲಿ ಟಿಂಡಾಲ್ ಎಫೆಕ್ಟ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಲೈಟ್ ಕೊಲೈಡಲ್ ಸೊಲ್ಯೂಷನ್ ಥ್ರೂ ಪಾಸ್ ಆಗುತ್ತೋ ಆಗ ಲೈಟಿನ ಪಾತ್ನ ನಾವು ನೋಡ್ಬೋದು. ಅದನ್ನೇ ನಾವು ಟಿಂಡಾಲ್ ಎಫೆಕ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಹಂಚಿನ ಮನೆಯಲ್ಲಿ ಒಂದು ಗ್ಲಾಸ್ ಇಂದು ಒಂದು ಇದು ಕಿಂಡಿ ಬಿಟ್ಟಿರ್ತೀವಿ, ಅದರಿಂದ ಲೈಟ್ ರೇಸ್ ಪಾಸ್ ಆಗುತ್ತಲ್ವಾ, ಆ ಲೈಟ್ ರೇಸ್ ಅಲ್ಲಿ ಒಂಥರ ಡಸ್ಟ್ ಪಾರ್ಟಿಕಲ್ಸ್ ಇರುತ್ತಲ್ಲ ಏರ್ ಅಲ್ಲಿ, ಆ ಡಸ್ಟ್ ಪಾರ್ಟಿಕಲ್ಸ್ ಇಂದಾಗಿ ನಮಗೆ ಲೈಟ್ ನ ದಾರಿ ಗೊತ್ತಾಗುವಂಥದ್ದು, ಅದನ್ನೇ ನಾವು ಟಿಂಡಾಲ್ ಎಫೆಕ್ಟ್ ಅಂತ ಕರಿತೀವಿ. ದ ಕಲರ್ ಆಫ್ ಸ್ಕ್ಯಾಟರ್ಡ್ ಲೈಟ್ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ಸ್ಕ್ಯಾಟ್ರಿಂಗ್ ಪಾರ್ಟಿಕಲ್ಸ್. ನೋಡಿ, ಪಾರ್ಟಿಕಲ್ಸ್ ತುಂಬಾ ಸೂಕ್ಷ್ಮ ಇತ್ತು ಅನ್ಕೊಳ್ಳಿ, ವೆರಿ ಫೈನ್ ಇತ್ತು ಅನ್ಕೊಳ್ಳಿ, ಬ್ಲೂ ಕಲರ್ ಆಫ್ ಲೈಟ್ ಮಾತ್ರ ಸ್ಕ್ಯಾಟರ್ ಮಾಡುತ್ತೆ. ಬ್ಲೂ ಕಲರ್ ಆಫ್ ಲೈಟ್ ಹ್ಯಾವಿಂಗ್ ಶಾರ್ಟರ್ ವೇವ್ ಲೆಂತ್, ಅದನ್ನ ಮಾತ್ರ ಸ್ಕ್ಯಾಟರ್ ಮಾಡುತ್ತೆ. ಮೀಡಿಯಂ ಸೈಜ್ಡ್ ಪಾರ್ಟಿಕಲ್ಸ್ ಇತ್ತು ಅನ್ಕೊಳ್ಳಿ, ರೆಡ್ ಕಲರ್ನ ಹೆಚ್ಚು ಸ್ಕ್ಯಾಟರ್ ಮಾಡುತ್ತೆ. ಈವನ್ ಸೈಜ್ಡ್ ಪಾರ್ಟಿಕಲ್ಸ್ ಇತ್ತು ಅನ್ಕೊಳ್ಳಿ, ಅಂದ್ರೆ ಲಾರ್ಜರ್ ಸೈಜ್ಡ್ ಪಾರ್ಟಿಕಲ್ಸ್ ಇತ್ತು ಅನ್ಕೊಳ್ಳಿ, ಆಗ ವೈಟ್ ಕಲರ್ ಸ್ಕ್ಯಾಟರ್ ಆಗುವಂಥದ್ದು. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ.